ಪಾರ್ಟಿಷಿಯನ್ ಸೂಟಲ್ಲಿ ಮೀನ್ಸ್ ಪ್ರಾಫಿಟನ್ನು ಯಾವಾಗ ಪಡ್ಕೋಬೇಕು, ಅದನ್ನು ಪಡ್ಕೊಳ್ಳೋದಕ್ಕೆ ಯಾವೆಲ್ಲ ಅಂಶಗಳನ್ನು ಈ ಒಂದು ಪಾರ್ಟಿಷನ್ ಸೂಟಲ್ಲಿ ಸೇರಿಸಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಯಾವ ದಾಖಲೆಗಳನ್ನು ಒದಗಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ, ಅದರ ಜೊತೆಗೆ ಮತ್ತು ಇಂಜೆಕ್ಷನ್ ಆರ್ಡ್ರನ್ನು ಯಾವಾಗ ತಗೋಬೇಕು, ಪಾರ್ಟಿಷನ್ ಸೂಟಲ್ಲಿ ಏನು ಉದ್ದೇಶಕ್ಕಾಗಿ ತಗೋಬೇಕು, ಸೊ ಯಾವ ಉದ್ದೇಶಕ್ಕಾಗಿ ಏನನ್ನು ಕೇಳಿದರೆ ಪಾರ್ಟಿಷನ್ ಸೂಟಲ್ಲಿ ಇಂಜೆಕ್ಷನ್ ಆರ್ಡರ್ ಸಿಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಒಂದು ಪಾರ್ಟಿಷನ್ ಸೂಟನ್ನು ಹಾಕಬೇಕಾದ್ರೆ ಅದರಲ್ಲಿ ನಾವು ಸ್ವಾಧೀನ ಮತ್ತು ವಿಭಾಗ ಮತ್ತು ಸ್ವಾಧೀನವನ್ನು ಕೇಳ್ತೇವೆ ಸಾಧಾರಣವಾಗಿ. ಸೊ ಅದಕ್ಕಿಂತ ಮತ್ತೆ ಇನ್ನೂ ಮುಖ್ಯವಾಗಿ ಮೀನ್ಸ್ ಪ್ರಾಫಿಟನ್ನು ಕೂಡ ಕೆಲವೊಂದು ದಾವೆಗಳಲ್ಲಿ ಕೇಳ್ತೇವೆ, ಕೆಲವೊಂದು ದಾವೆಗಳಲ್ಲಿ ಇಂಜೆಕ್ಷನ್ ಆರ್ಡರನ್ನು ಕೂಡ ಕೇಳ್ತೇವೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಮೀನ್ಸ್ ಪ್ರಾಫಿಟ್ ಮತ್ತು ಇಂಜೆಕ್ಷನ್ ಆರ್ಡರ್ಗೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಅದನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಮೀನ್ಸ್ ಪ್ರಾಫಿಟ್ ಅಂತಂದರೆ ಆ ಒಂದು ಸ್ವತ್ತು ಏನಿರ್ತದೆ, ಆ ಸ್ವತ್ತಿನಲ್ಲಿ ಬರುವಂಥ ಒಂದು ಪ್ರಾಫಿಟ್ಗೆ ಮೀನ್ಸ್ ಪ್ರಾಫಿಟ್ ಅಂತ ಹೇಳಲಾಗುತ್ತೆ. ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಇದೆಲ್ಲದರಲ್ಲೂ ಕೂಡ ಬರೋವಂಥ ಪ್ರಾಫಿಟ್ಗೆ ಮೀನ್ಸ್ ಪ್ರಾಫಿಟ್ ಅಂತ ಹೇಳಲಾಗುತ್ತೆ. ಈ ಮೀನ್ಸ್ ಪ್ರಾಫಿಟ್ ಅಂತಂದರೆ ಇದರಲ್ಲಿ ಬರೋ ಎಲ್ಲ ಪ್ರಾಫಿಟನ್ನು ಕೇಳಲಿಕ್ಕೆ ಬರೋಲ್ಲ. ಈ ಒಂದು ದಾವೆಯಲ್ಲಿ ನೀವು ಪಾರ್ಟಿಷನ್ ಸೂಟನ್ನು ಏನು ಹಾಕ್ಕೊಂಡಿರ್ತೀರಿ, ಅದರಲ್ಲಿ ನಾಳೆ ದಿನ ನಿಮ್ಮ ಭಾಗದ ಪ್ರಾಪರ್ಟಿ ಅಂತ ಏನು ಕ್ಲೈಮ್ ಆಗುತ್ತೆ, ಆ ಒಂದು ಪ್ರಾಪರ್ಟಿನಲ್ಲಿ ಅದನ್ನು ಸ್ವಾಧೀನವನ್ನು ಯಾರು ಇರಿಸ್ಕೊಂಡಿದ್ರು ಅಲ್ಲಿಯವರೆಗೆ, ಆ ದಾವೆಯನ್ನು ಹಾಕಿದ ನಂತರ ಅಲ್ಲಿಯವರೆಗೆ ಏನು ಉಳಿಸ್ಕೊಂಡಿದ್ರು, ಆ ಒಂದು ಸಂದರ್ಭದಲ್ಲಿ ಆ ಪ್ರಾಪರ್ಟಿಯಿಂದ ಪಡ್ಕೊಂಡಂಥ ಪ್ರಾಫಿಟ್ ಏನಿರ್ತದೆ, ಆ ಒಂದು ಲಾಭಾಂಶವನ್ನು ಏನು ಪಡ್ಕೊಂಡಿರ್ತಾರೆ, ಅದನ್ನು ನಿಮಗೆ ಕೊಡೋದಕ್ಕೆ ಕೇಳುವಂಥ ಪ್ರೇಯರೇ ಮೀನ್ಸ್ ಪ್ರಾಫಿಟ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನೀವು ಪ್ರೇಯರಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಕೇಳಬೇಕಾಗಿರುತ್ತೆ. ಪಾರ್ಟಿಷನ್ ಸೂಟಲ್ಲಿ ಕೆಲವೊಂದು ಬಾರಿ ಪ್ರತ್ಯೇಕವಾಗೂ ಕೂಡ ದಾವೆಯನ್ನು ಹಾಕೋಬಹುದು, ಅಂದರೆ ಪ್ರಾಪರ್ಟಿ ಸೂಟ್ ಆದ ನಂತರದಲ್ಲಿ ಅದರ ಒಂದು ಮೀನ್ಸ್ ಪ್ರಾಫಿಟನ್ನು ಕೇಳಬಹುದು. ಸೊ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಇದರಲ್ಲೇ ಕೇಳಿದರೆ ಇನ್ನೂ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಒಂದೇ ಬಾರಿಗೆ ಈ ಒಂದು ಪ್ರಕರಣದಲ್ಲಿ ಈ ಅಂಶವನ್ನು ಕೂಡ ಸಾಲ್ವ್ ಆಗುತ್ತೆ. ಇಲ್ಲ ಅಂತಂದರೆ ಪಾರ್ಟಿಷನ್ ಸೂಟನ್ನು ನಡೆಸಿದ ನಂತರದಲ್ಲಿ ಇನ್ನೊಂದು ಮೀನ್ಸ್ ಪ್ರಾಫಿಟ್ಗೋಸ್ಕರ ಇನ್ನೊಂದು ದಾವೆಯನ್ನು ಹಾಕ್ಕೊಂಡು ಎರಡೆರಡು ದಾವೆಗಳನ್ನು ಹಾಕ್ಕೊಂಡು ವೆಚ್ಚಗಳನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಪಾರ್ಟಿಷನ್ ಸೂಟ್ನಲ್ಲೇ ಈ ಒಂದು ಮೀನ್ಸ್ ಪ್ರಾಫಿಟ್ಗೆ ಸಂಬಂಧಪಟ್ಟಂತೆ ದಾವೆಯನ್ನು ಪ್ರೇಯರನ್ನು ಕೇಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತ ನೋಡೋದಾದರೆ, ಪ್ರಾಪರ್ಟಿ ಏನಿದೆ ಅದರಲ್ಲಿ, ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಆದರೆ ಅದರಲ್ಲಿ ಏನು ಬೆಳೆಯಲಾಗ್ತಾ ಇದೆ, ಅದರಿಂದ ಬರ್ತಾ ಇರುವಂಥ ಒಂದು ಅಂದಾಜು ಪ್ರಾಫಿಟ್ ಏನು, ವೆಚ್ಚ ಮತ್ತು ಪ್ರಾಫಿಟ್ಗಳು ಏನಿದೆ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಅಥವಾ ಫೋಟೋ ಅಥವಾ ವಿಡಿಯೋಗಳನ್ನು ಆಗಿಂದ ಹಾಗೆ ಕಾಲಕ್ಕೆ ಸಂಗ್ರಹಿಸಿ ಇಟ್ಕೊಳ್ತಾ ಇರಬೇಕಾಗುತ್ತೆ. ಸೊ ಹಾಗೆಯೇ ಬಿಲ್ಡಿಂಗು ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ, ರೆಸಿಡೆನ್ಸಿ ಪ್ರಾಪರ್ಟಿ ಆದರೆ ಅವುಗಳನ್ನು ಬಾಡಿಗೆ ಕೊಟ್ಟಿದ್ರೆ, ಲೀಸಿಗೆ ಕೊಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು, ಮತ್ತು ಎಷ್ಟು ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಲೀಸ್ ಅಥವಾ ರೆಂಟ್ ಕೊಟ್ಟಿದ್ರೆ ಅದರ ದಾಖಲೆಗಳನ್ನು, ಸೊ ಅದರ ಒಂದು ವಿಡಿಯೋಗಳನ್ನು, ಇವುಗಳನ್ನು ಸಂಗ್ರಹಿಸಿ ಈ ದಾಖಲೆಗಳನ್ನು ಲಿಖಿತವಾಗಿ ದಾಖಲೆಗಳು ಸಿಕ್ಕಿದರೆ ಅಥವಾ ಲೀಸ್ಗೆ ಕೊಟ್ಟಿರುವಂಥ ದಾಖಲೆಗಳು, ಅಧಿಕೃತವಾದ ದಾಖಲೆಗಳು ಸಿಕ್ಕಿದರೆ ಅಂಥ ಒಂದು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ, ಮತ್ತು ಸಾಕ್ಷಿ ದಾಖಲೆಗಳನ್ನು ಹಾಜರುಪಡಿಸೋದಕ್ಕಿಂತ ಮುಖ್ಯವಾಗಿ ಸಾಕ್ಷಿಯ ವಿಚಾರಣೆಯ ಹಂತದಲ್ಲಿ ಆ ಒಂದು ವ್ಯಕ್ತಿಯಿಂದ ಎಷ್ಟು ಪ್ರಾಫಿಟನ್ನು ಪಡ್ಕೋತಾ ಇದ್ದಾರೆ, ಎಷ್ಟು ಲಾಭ ಬರ್ತಾ ಇದೆ ಅನ್ನೋದನ್ನು ಅಲ್ಲಿ ಸಾಕ್ಷೀಕರಿಸೋದು ಅತಿ ಮುಖ್ಯವಾಗಿರುತ್ತೆ, ಅದರಲ್ಲೂ ಕ್ರಾಸ್ ಪೊಸಿಷನಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ಅದರ ಒಂದು ಮೀನ್ಸ್ ಪ್ರಾಫಿಟನ್ನು ನೀವು ಪಡ್ಕೋಬೋದಾಗಿದೆ. ಇನ್ನು ನೆಕ್ಸ್ಟ್ ಇಂಜೆಕ್ಷನ್ ಆರ್ಡರ್ಗೆ ಸಂಬಂಧಪಟ್ಟಂತೆ ನಾನು ಇಂಜೆಕ್ಷನ್ ಆರ್ಡ್ರನ್ನು ಯಾವ ಸೆಕ್ಷನಲ್ಲಿ ಹಾಕಬೇಕು ಅನ್ನೋದನ್ನ, ಸೆಕ್ಷನ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಯಾವಾಗ ಹಾಕಬೇಕು ಅನ್ನೋದನ್ನು ನಾನು ಪಾರ್ಟ್ 1ನಲ್ಲೇ ಈಗಾಗಲೇ ಹೇಳಿದ್ದೀನಿ, ಆದರೂ ಹೇಳ್ತಾ ಇದ್ದೇನೆ. ಇಂಜೆಕ್ಷನ್ ಆರ್ಡರ್ಗೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನು ಸಲ್ಲಿಸೋದಾದರೆ ಅದು CPCಯ ಆರ್ಡರ್ 39 ರೂಲ್ 1 and 2ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಅರ್ಜಿಯನ್ನು ಸಲ್ಲಿಸಿದರೆ ಇದರಲ್ಲಿ ಯಾವುದನ್ನು ನೀವು ಕೇಳ್ಬೋದು ಅಂದರೆ, ಅವರು ಪ್ರಾಪರ್ಟಿ ಏನಿದೆ, ನೀವು ಪಾರ್ಟಿಷನ್ ಸೂಟ್ಗೆ ಹಾಕಿರುವಂಥ ಪ್ರಾಪರ್ಟಿ ಏನಿದೆ ಅದನ್ನು ಬೇರೆಯವರಿಗೆ ಮಾರಾಟ ಅಥವಾ ಹಸ್ತಾಂತರ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಕಂಡು ಬಂದರೆ ಆವಾಗ ನೀವು ಅದು ನಾಟ್ ಅಲಿನೆಂಟ್ ಅಂತೇಳಿ ಕೇಳಬೇಕಾಗತ್ತೆ. ನಾಟ್ ಅಲಿನೆಂಟ್ ಅಂತಂದರೆ ಆ ಪ್ರಾಪರ್ಟಿನ ಬೇರೆಯವರಿಗೆ ಮಾರಾಟ ಆಗಲಿ ಅಥವಾ ಹಸ್ತಾಂತರ ಆಗಲಿ ಏನೂ ಮಾಡಬಾರ್ದು, ಹೇಗಿದೆ ಹಾಗೆಯೇ ಅದರ ಒಂದು
ಟೈಟ್ಲ್ಗಳನ್ನು ಹಾಗೆ ಕಾಪಾಡ್ಕೊಂಬರಬೇಕು ಅನ್ನೋದಕ್ಕೋಸ್ಕರ ಪಡ್ಕೊಳ್ಳೋಂಥ ಒಂದು ಇಂಜೆಕ್ಷನ್ ಆರ್ಡರ್ ಆಗಿರುತ್ತೆ. ಸೊ ನೀವು ಅಂದರೆ ನೀವು ನಿಮ್ಮ ವಿಭಾಗವನ್ನು ಏನು ಕೋರಿರ್ತೀರಿ ಅವರಾಗಿರ್ಬೋದು, ಅಥವಾ ಈ ಹಿಂದೆ ನಿಮ್ಮ ಒಂದು ಫ್ಯಾಮಿಲಿಯಿಂದ ಖರೀದಿ ಮಾಡ್ಕೊಂಡಿರೋಂಥವ್ರು ಅವರು ಬೇರೆಯವರಿಗೆ ಯಾರಿಗೋ ಸೇಲ್ ಮಾಡ್ತಾ ಇದ್ದಾರೆ ಅಂತ ಸಂದರ್ಭ ಇದ್ದರೆ, ಅಥವಾ ಹಸ್ತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಸಂದರ್ಭ ಇದ್ದರೆ, ಅಂಥ ಸಂದರ್ಭದಲ್ಲಿ ಈ ಒಂದು ಸ್ಟೇ ಆರ್ಡ್ರನ್ನು ನೀವು ಕೇಳಬಹುದಿದೆ, ನಾಟ್ ಅಲಿನೆಂಟನ್ನು ಕೇಳ್ಬೋದಾಗಿದೆ. ಸೊ ಹಾಗೆಯೇ ಆ ಪ್ರಾಪರ್ಟಿನಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ದಾರೆ, ಅದರ ಒಂದು ಸ್ವರೂಪವನ್ನೇ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ಮಾಡೋದ್ರಿಂದ ನಷ್ಟ ಉಂಟಾಗುತ್ತೆ ಮತ್ತು ಅದರಿಂದ ಕ್ಲೈಮ್ ಮಾಡೋದಕ್ಕೆ ನಿಮಗೆ ಸಮಸ್ಯೆ ಆಗುತ್ತೆ. ನೀವು ಏನು ಪ್ರಾಪರ್ಟಿಯನ್ನು ನೀವು ಕ್ಲೈಮ್ ಮಾಡಬೇಕಾಗಿರುತ್ತೆ, ನೀವು ಪಾರ್ಟಿಷನ್ ತೊಗೋಬೇಕಾಗುತ್ತೆ, ಅದರ ಸ್ವರೂಪವನ್ನೇ ಬದಲಾಗ್ತಾ ಇದೆ ಅಂತ ಅನ್ನೋ ಒಂದು ಸ್ಥಿತಿ ಏನು ಇದ್ದರೆ, ಅಂಥ ಒಂದು ಸಂದರ್ಭ ಇದ್ದರೆ ಆವಾಗ ನೀವು ಸ್ಟೇಟಸ್ ಕೋವನ್ನು ಕೇಳಬೇಕಾಗತ್ತೆ. ಇಂಜೆಕ್ಷನ್ ಆರ್ಡ್ರಲ್ಲಿ ಇಂಜೆಕ್ಷನ್ ಆರ್ಡರ್ ಅಂದರೆ ತಡೆಯಾಜ್ಞೆ ಅಂತಲ್ಲ, ನಿರ್ಬಂಧಕಾಜ್ಞೆಯನ್ನು ಕೇಳಬೇಕಾಗುತ್ತೆ. ತಡೆಯಾಜ್ಞೆಯನ್ನು ಕೇಳೋದಕ್ಕೆ ಹೈಕೋರ್ಟ್ಗೆ ಹೋಗಬೇಕಾಗಿರುತ್ತೆ. ತಡೆಯಾಜ್ಞೆಯನ್ನು ವಿಚಾರಣೆ ನ್ಯಾಯಾಲಯಗಳಲ್ಲಿ ಕೊಡಲಿಕ್ಕೆ ಬರಲ್ಲ, ಇಲ್ಲಿ ನಿರ್ಬಂಧಕಾಜ್ಞೆಯನ್ನು ನೀವು ಕೇಳ್ಬೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನೀವು ಆರ್ಡರ್ 39 ರೂಲ್ 1 and 2 ಅರ್ಜಿಯನ್ನು ಹಾಕ್ಕೊಬೇಕಾಗತ್ತೆ. ಸೊ ಆವಾಗ ಇಲ್ಲಿ ಮುಖ್ಯವಾಗಿ ಸ್ಟೇಟಸ್ ಕೋ ಮತ್ತು ನಾಟ್ ಅಲಿನೆಂಟನ್ನು ಮುಖ್ಯವಾಗಿ ಕೇಳ್ಬೋದಾಗಿರುತ್ತೆ. ಈ ಒಂದು ಪಾರ್ಟಿಷನ್ ಸೂಟ್ನ ಅರ್ಜಿ ಜೊತೆಗೆ ಈ ಒಂದು ಮಧ್ಯಂತರ ಅರ್ಜಿಯನ್ನು ಕೂಡ ಹಾಕಿ ನೀವು ಕೇಳಬೇಕಾಗಿರುತ್ತೆ. ಹಾಗೆಯೇ ಯಾವ ಒಂದು ಪ್ರಾಪರ್ಟಿಗಳಿಗೆ ಸ್ಟೇಯನ್ನು ಕೊಡೋದಿಲ್ಲ ಅಂತಂದರೆ, ಅದರಲ್ಲೂ ಎಸ್ಪೆಷಲಿ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಏನಿರ್ತದೆ ಅಂಥ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಸ್ಗೆ ಸ್ಟೇಯನ್ನು ಕೊಡೋದು. ಸ್ಟೇ ಅಂತಂದರೆ ಅಲ್ಲಿ ಯಾರೂ ಪ್ರವೇಶನೇ ಮಾಡಬಾರ್ದು ಅನ್ನೋ ಒಂದು ನಿರ್ಬಂಧಕಾಜ್ಞೆಯನ್ನು ಕೇಳ್ತೀವಿ, ಅಂಥ ಒಂದು ಆದೇಶವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬೆಳೆಯುವಂಥ ಒಂದು ಪ್ರಾಪರ್ಟಿ ಬೆಳೆಯುವಂಥ ಒಂದು ಬೆಳೆ ಏನಿರ್ತದೆ, ಆಹಾರ ಧಾನ್ಯಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಅದೇನೋ ಒಂದು ಆಹಾರ ಪದಾರ್ಥಗಳನ್ನು ಬೆಳೆದರೂ ಕೂಡ ಅದು ರಾಷ್ಟ್ರೀಯ ಒಂದು ಉತ್ಪನ್ನ ಆಗಿರುತ್ತೆ. ಅದು ಎಲ್ಲ ಜನಕ್ಕೂ ಹೋಗಿರುತ್ತೆ. ಯಾಕೆಂದರೆ ಅವರು ಬೆಳೆದು ಅವರು ಮಾತ್ರ, ಅವ್ರ ಕುಟುಂಬದವ್ರು ಮಾತ್ರ ತಿನ್ನೋದಿರಲ್ಲ. ಹಾಗಾಗಿ ಅದು ಬೇರೆ ಜನಕ್ಕೂ ಕೂಡ ಆಹಾರ ಭದ್ರತೆಗೆ ಅದು ಅತಿ ಮುಖ್ಯವಾಗಿರುತ್ತೆ. ಆ ರೀತಿಯಲ್ಲಿ ಒಂದೊಂದೇ ಜಮೀನಿಗೆ ಆ ರೀತಿಯಲ್ಲಿ ಸ್ಟೇ ಕೊಡ್ತಾ ಹೋದರೆ ಆಹಾರ ಉತ್ಪಾದನೆ ಕಡಿಮೆ ಹೋದಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಹಾರ ಉತ್ಪಾದನೆ ಕೊರತೆ ಉಂಟಾಗುವ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಟೇಯನ್ನು ಕೂಡ ನ್ಯಾಯಾಲಯ ಕೊಡೋದಿಲ್ಲ. ಹಾಗಾಗಿನೇ ಅದರಲ್ಲಿ ಮೀನ್ಸ್ ಪ್ರಾಫಿಟನ್ನು ಕೇಳ್ಬೋದೇ ಹೊರತು ಅಲ್ಲಿ ಯಾರೂ ಎಂಟ್ರ್ ಆಗಬಾರ್ದು, ಅಗ್ರಿಕಲ್ಚರ್ ಲ್ಯಾಂಡ್ಗೆ ಅಲ್ಲಿ ಯಾವುದೇ ಬೆಳೆಯನ್ನು ಬೆಳಿಬಾರ್ದು ಅಂಥೇಳಿ ಸ್ಟೇಯನ್ನು ಕೇಳೋದಕ್ಕೆ ಬರೋದಿಲ್ಲ. ಸೊ ಹಾಗೆಯೇ ಬಿಲ್ಡಿಂಗ್ಗಳು ಅಥವಾ ಸೈಟ್ಗಳಲ್ಲಿ ಮನೆಗಳನ್ನು ಕಟ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋ ಸ್ಟೇಟಸ್ ಕೋವನ್ನು ಕೇಳ್ಬೋದು. ಸೊ ಹಾಗಾಗಿ ಈ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಎಂಟ್ರಿ ಆಗಬಾರ್ದು ಅಂತೇಳಿ ಸ್ಟೇಯನ್ನು ಕೇಳಲಿಕ್ಕೆ ಬರೋದಿಲ್ಲ. ಇದು ಮುಖ್ಯವಾಗಿ ಒಂದು ಪಾರ್ಟಿಷನ್ ಸೂಟನ್ನು ಹಾಕೊಂಡಾಗ ಮೀನ್ಸ್ ಪ್ರಾಫಿಟ್ ಮತ್ತು ಸ್ಟೇ ಆರ್ಡರ್ಗಳಿಗೆ ಸಂಬಂಧಪಟ್ಟಂಥ ಈ ಒಂದು ಅಂಶ ಆಗಿದೆ.